ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಎಡಿಟ್ ಮಾಡಿ ವಿಕೃತಿ ಮೆರೆದಿದ್ದಾನೆ. ಪ್ರಧಾನಿ ನರೇಂದ್ರ ಮೋದಿ ಫೋಟೋಗೆ ಸೀರೆ ಉಡಿಸಿ ಅವಮಾನ. ಇದು ನಿಜಕ್ಕೂ ಕೂಡ ಅತ್ಯಂತ ಖಂಡನೀಯ ವಿಚಾರ. ಪ್ರಧಾನಿ ನರೇಂದ್ರ ಮೋದಿ ಫೋಟೋಗೆ ಸೀರೆ ಉಡಿಸಿ ಅವಮಾನ. ಯಾದಗಿರಿಯಲ್ಲಿ ಕಿಡಿಗೇಡಿಯಿಂದ ಆಕ್ಷೇಪಾರ್ಹ ಪೋಸ್ಟ್. ಇಸ್ರೇಲ್ ಪ್ರಧಾನಿ ಜೊತೆ ಕೈಕುಲುಕುವ ಫೋಟೋ ಹಾಕಿದ ಭೂಪ. ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಹೇಳಿ ವಿಪರೀತವಾಗಿ ಆಡಕ್ಕೆ ಹೋಗಬಾರ್ದು. ಇಸ್ರೇಲ್ ಇಸ್ ದಿ ಫಾದರ್ ಲ್ಯಾಂಡ್, ಇಂಡಿಯಾ ಮದರ್ ಲ್ಯಾಂಡ್. ಟ್ವಿಟರ್ನಲ್ಲಿ ಅವಹೇಳನ ಮಾಡಿರುವ ದುಷ್ಕರ್ಮಿ. MD ನಬಿ ಕೊತ್ವಾಲ್ ಎಂಬ ವ್ಯಕ್ತಿ ನೋಡಿ, ವಿಕೃತ. ಇದು ನಿಜಕ್ಕೂ ವಿಕೃತ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ನಮ್ಮ ದೇಶದ ನೋಡ್ರಿ ಸಾಂವಿಧಾನಿಕವಾದ ಹುದ್ದೆಯಾಗಿರ್ತಕ್ಕಂತಹ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ, ಆ ಹುದ್ದೆಗೆ ಅದರದೇ ಆದ ಪಾವಿತ್ರ್ಯತೆ ಇದೆ, ಅದರದೇ ಆದ ಸ್ಥಾನಮಾನ ಇದೆ. ಪ್ರಧಾನಿ ನರೇಂದ್ರ ಮೋದಿ ನೋಡಿ ಇವತ್ತು ಅವರ ಫೋಟೋವನ್ನು ವಿಚಿತ್ರವಾಗಿ ಸೀರೆ ಉಡಿಸಿ ಅದರ ಜೊತೆಗೆ ನೆತನ್ಯಾಹುನ ಅಂಟಿಸಿ ಆತ ಪೋಸ್ಟ್ ಮಾಡಿದ್ದಾನೆ. ಆತನ ವಿಕೃತ ಮನಸ್ಥಿತಿಯನ್ನು ತೋರಿಸುತ್ತೆ. ಸಾಂವಿಧಾನಿಕವಾಗಿರುವ ಯಾವುದೇ ಹುದ್ದೆಗೂ ಅಪಮಾನ ಮಾಡಬಾರದು, ಅಫೆನ್ಸ್ ಅದು. ಇನ್ನು ಸೈಬರ್ ಕ್ರೈಮ್ ಇದನ್ನು ಸುಮೋಟೋ ಕೇಸ್ ದಾಖಲು ಮಾಡುತ್ತೆ, ಆತರ ಮೇಲೆ ಕ್ರಮ ಆಗ್ತವೆ. ಏನು ನಿನಗೆ ಇಷ್ಟ ಬಂದಿದ್ದು ಸೀರೆ ಕಲರ್ನ ಉಡಿಸ್ತೀಯಾ ಅಂದರೆ ಸೈಬರ್ ಸೆಲ್ನವರು ಸೆಲ್ ಒಳಗೆ ನಿನಗೆ ಸೀರೆ ಉಡಿಸ್ತಾರೆ ನಾಳೆ ದಿನ. ದೇಶದ ಪ್ರಧಾನಿ ಸಂವಿಧಾನಕ್ಕೆ ಮಾಡಿರೋ ಅಪಮಾನ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಫ್ರೀಡಮ್ ಆಫ್ ಸ್ಪೀಚ್, ನಿನಗೆ ಅಧಿಕಾರ ಇದೆ, ನಿನ್ನ ಒಪಿನಿಯನನ್ನು ಸಮಾಜದ ಮುಂದೆ ಹೇಳ್ಬಹುದು. ಅದನ್ನು ಹಿಂಗಲ್ಲ ಹೇಳೋದು, ರೀತಿ ರಿವಾಜುಗಳಿದ್ದಾವೆ. ಒಟ್ಟಾರೆ ಆತನ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯ ಫೋಟೋಗೆ ಸೀರೆ ಉಡಿಸಿ ಅವಮಾನ ವಿಕೃತ. ಇದು ಯಾದಗಿರಿಯಲ್ಲಿ ಕಿಡಿಗೇಡಿಯಿಂದ ಆಕ್ಷೇಪಾರ್ಹ ಪೋಸ್ಟು, ಡಿಜಿಟಲ್ ವಿಕೃತ. ಯಾದಗಿರಿಯಲ್ಲಿ ಕಿಡಿಗೇಡಿಯಿಂದ ಈ ತರಹದ ಪೋಸ್ಟು. ಆತನ ಹೆಸರು ಇಸ್ರೇಲ್ ಪ್ರಧಾನಿಯ ಜೊತೆ ಕೈಕುಲುಕುವ ಫೋಟೋವನ್ನು ಹಾಕಿದ ಭೂಪ. ಇಸ್ರೇಲ್ ಈಸ್ ದಿ ಫಾದರ್ ಲ್ಯಾಂಡು, ಇಂಡಿಯಾ ಮದರ್ ಲ್ಯಾಂಡು. ವಿಚಾರಗಳನ್ನು ವೈಚಾರಿಕತೆಯಿಂದ ಎದುರಿಸಬೇಕೆ ಹೊರತಾಗಿ ಈ ತರಹದ ಶಿಖಂಡಿ ಯುದ್ಧಗಳಿಂದಲ್ಲ. ಟ್ವಿಟರ್ನಲ್ಲಿ ಅವಹೇಳನ ಮಾಡಿರುವ ದುಷ್ಕರ್ಮಿ MD ನಬಿ ಕೊತ್ವಾಲ್ ಎಂಬ ಅಕೌಂಟ್ನಿಂದ ಪೋಸ್ಟ್ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.